ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ SSC MTS ಮತ್ತು ಹವಾಲ್ದಾರದಲ್ಲಿ ನಿಮ್ಗೆ 1,000 ಚಿಲ್ಲರೆ ಇರ್ತಕ್ಕಂತ ಹವಾಲ್ದಾರ್ ಪೋಸ್ಟ್ ಗಳನ್ನ ಮಾತ್ರ ನೋಟಿಫಿಕೇಶನ್ ದಲ್ಲಿ ಹೇಳಿದ್ರು. ಆಮೇಲೆ MTS ದಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ರೂ ಕೂಡ ನಾನು ಒಂದು ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೆ, ಸುಮಾರು ವಿಡಿಯೋಸ್ಗೂ MTS ಮೇಲೆ ನಾನೇನ್ ಮಾಡೇನಿ, ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಯಾವ ರೀತಿ ನಮ್ಮ ಸ್ಟಡಿ ಪ್ಲಾನ್ ಇರಬೇಕು, ಆ ಒಂದು ವಿಡಿಯೋಸ್ ದಲ್ಲಿ ಹೇಳಿದ್ದೆ ನಾನು. ಡೇಟ್ ಇರೋದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕೋದು ಡೇಟ್ ಇರೋದಕ್ಕಿಂತ ಮುಂಚೆ ಹೇಳಿದ್ದೆ ನಾನು 3,000ದಿಂದ 4,000 ವರೆಗೆ MTS ವೇಕೆನ್ಸಿಗಳು ಬಂದೇ ಬರ್ತಾವೆ ಅಂತ ಹೇಳಿ. ಸೊ ಅದೇ ರೀತಿ ಇರುವಂತಹ ಒಂದು ಮಾಹಿತಿ ಇರ್ತಕ್ಕಂಥದ್ದು ಬಂದಿದೆ. ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ನೋಟಿಸ್ ಬಿಟ್ಟಿದ್ದಾರೆ. MTS ದಲ್ಲಿ ಈಗ ಟೋಟಲ್ ಆಗಿ 4,464 ಪೋಸ್ಟ್ ಗಳು ಆಗಿವೆ. ಇದರಲ್ಲಿ MTS ಅದು 4,000 ಇದು 5,000 ಆಗ್ಬೇಕಿದು 4,373 ಹುದ್ದೆಗಳು ಬಂದವೆ. MTS ದಲ್ಲಿ ಮಾತ್ರ 4,375 ಹುದ್ದೆ ಇದಾವೆ. ಆಮೇಲೆ ಹವಾಲ್ದಾರದು 1,089, ಹವಾಲ್ದಾರದನು ಕಡಿಮೆ ಇತ್ತು, ಅದು ಕೂಡ ಹೆಚ್ಚಾಗಿದೆ. ಟೋಟಲ್ ಆಗಿ ಇಲ್ಲಿ ನಾವು ನೋಡೋದಾದರೆ 5,464 ಹುದ್ದೆಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಬಹಳ ಒಂದು ಒಳ್ಳೆಯ ವೇಕೆನ್ಸಿಗಳು ಬಂದವೆ. ಈಗಾಗಲೇ ಯಾರು ಅಪ್ಲಿಕೇಶನ್ ಅನ್ನ ಹಾಕೇರಿ ಅವ್ರೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಇದು ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುವುದರಿಂದ ಪ್ರತಿ ವರ್ಷ 4,000ದಿಂದ 5,000 ವೇಕೆನ್ಸಿಗಳು ಬಂದೇ ಬರ್ತಾವೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಒಳ್ಳೆ ರೀತಿಯಿಂದ ಇದಕ್ಕೆ ಪ್ರಿಪರೇಷನ್ ಮಾಡ್ಬೇಕು. ಅದೇ ರೀತಿ ಒಂದೇ ಪ್ರಯತ್ನದಲ್ಲಿ ನಾವು ಈ ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕಾಗಿತ್ತು ಅಂತಂದ್ರ ಏನೆಲ್ಲ ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ ಈ ಎಕ್ಸಾಮ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತೈತಿ, ಯಾವ್ದ್ರ ಮೇಲೆ ಹೆಚ್ಚು ಫೋಕಸ್ ಅನ್ನ ಕೊಡಬೇಕು, ಅದನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರ ನೀವು ಒಂದೇ ಪ್ರಯತ್ನದಲ್ಲಿ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದಾಗಿದೆ. ಸೊ ಈ ಒಂದು ಪ್ರೊಸೆಸ್ ಇರುವಂತದ್ದು 6 ತಿಂಗಳ ಒಳಗಡೆನೆ ಮುಗಿಯೋದರಿಂದ ಬಹಳ ಬೇಗನೆ ಇರುವಂತಹ ಗೌರ್ಮೆಂಟ್ ಜಾಬ್ ಅನ್ನ ನೀವು ಪಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಎಕ್ಸಾಮ್ ಗೆ ತಯಾರಿನ ನಡೆಸ್ರಿ. ಒಳ್ಳೆ ರೀತಿಯಿಂದ ತಯಾರಿನ ನಡೆಸಿದ್ರ ಅಂತಂದ್ರೆ ಖಂಡಿತ ನೀವು ಸಕ್ಸೆಸ್ ಕಾಣ್ತೀರಾ. ಓಕೆನಾ? ಸೊ ಒನ್ ಬೈ ಒನ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಟೋಟಲ್ ಆಗಿ ಎಲ್ಲ ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ SSC MTS ಮತ್ತು ಹವಾಲ್ದಾರ್ ಪೋಸ್ಟ್ ಗಳಿಗೆ ಯಾರು ಅಪ್ಲಿಕೇಶನ್ ಹಾಕಿರಿ, ಯಾರು ಪ್ರಿಪರೇಷನ್ ಸೀರಿಯಸ್ ಆಗಿ ನಡ್ಸಾಕತ್ತೇರಿ ಅವ್ರಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್, ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ಇರುವಂತದ್ದು ಆಫರ್ ಫೀಸ್ ಅಲ್ಲಿ ಕೊಡಾಕತ್ತೇವಿ. ಕಡಿಮೆ ದಿನಗಳವರೆಗೆ ಮಾತ್ರ ಆಫರ್ ಇರೋದರಿಂದ ನೀವು ಬೇಗನೆ ಈ ಆಫರ್ ದ ಲಾಭವನ್ನ ಪಡ್ಕೋಬೇಕು. ಈ ಆಫರ್ ಇರುವಂತದ್ದು ನಿಮಗೆ 1,500 ರೂಪಾಯಿಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. 1,500 ರೂಪಾಯಿಯಲ್ಲಿ ಎಲ್ಲಕ್ಕೆಲ್ಲ ಕ್ಲಾಸಸ್ ನಿಮ್ಗೆ ಸಿಗ್ತವೆ. ಇದರಲ್ಲಿ ನಿಮಗೆ ಎಲ್ಲವೂ ಕೂಡ ರಿಕಾರ್ಡೆಡ್ ಕ್ಲಾಸಸ್ ಇರೋದರಿಂದ ಒಂದು ಬೆನಿಫಿಟ್ ಏನು ಅಂತಂದ್ರೆ ನೀವು ಆ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡಬಹುದು. ಈಗ ಲೈವ್ ಕ್ಲಾಸ್ ಹೆಂಗಿರ್ತೈತಿ, ನಾವು ಮಧ್ಯಾಹ್ನ 1 ಗಂಟೆಗೆ ಹಾಕಿದ್ವಿ ಅಂತಂದ್ರೆ ಅವಾಗನೇ ನೀವು ಜಾಯಿನ್ ಆಗ್ಬೇಕಾಗುತ್ತೆ. ಬಟ್ ಇದು ಏನು ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಅದ ಒಂದು ಬೆನಿಫಿಟ್ ಏನು ಅಂತಂದ್ರೆ ನೀವು ಆ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡಬಹುದು. ರಾತ್ರಿ ನೋಡ್ರಿ, ಮಧ್ಯಾಹ್ನ ನೋಡ್ರಿ, ಸಂಜೆಕ್ ನೋಡ್ರಿ, ಯಾವಾಗ ಬೇಕಾದವಾಗ ಎನಿ ಟೈಮ್ 24 ಅವರ್ಸ್ ಯಾವಾಗ ಬೇಕಾದವಾಗ ನೀವು ಈ ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ ಅದ ಬೆನಿಫಿಟ್ ಅದು. ಎಲ್ಲ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು ಬರ್ತೈತಿ ಇದರಲ್ಲಿ, GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್. ಈ 4 ಸಬ್ಜೆಕ್ಟ್ ಗಳ ಸೀರಿಯಲ್ ವೈಸ್, ಚಾಪ್ಟರ್ ವೈಸ್ ಎಲ್ಲ ಕ್ಲಾಸಸ್ ಗಳು ರಿಕಾರ್ಡೆಡ್ ಸಿಗ್ತಾ ಇದಾವು ನಿಮ್ಗ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ. ಎಲ್ಲವೂ ಕೂಡ ಕನ್ನಡದಲ್ಲಿ ಇರ್ತೈತಿ. GK ಎಲ್ಲಾ ಕ್ಲಾಸಸ್ ಗಳು ಕನ್ನಡದೊಳಗಿದಾವು, ಮ್ಯಾಥ್ಸ್ ಕನ್ನಡ ಮತ್ತು ಇಂಗ್ಲಿಷ್, ರೀಸನಿಂಗ್ ಕನ್ನಡ ಮತ್ತು ಇಂಗ್ಲಿಷ್ ಒಳಗೆ ಇರ್ತೈತಿ. ಆಮೇಲೆ ಇಂಗ್ಲಿಷ್ ಅಂತೂ ಇಂಗ್ಲಿಷ್ ಒಳಗನೆ ಇರ್ತೈತಿ, ಬಟ್ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇರ್ತೈತಿ. ಇಂಗ್ಲಿಷ್ ಇರುವಂತದ್ದು ಬೇಸಿಕ್ ದಿಂದ ನಾವು ನಿಮ್ಗೆ ಕ್ಲಾಸಸ್ ಗಳನ್ನ ಮಾಡಿ ಈ ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇರುವುದರಿಂದ ಒಂದು ಬೆನಿಫಿಟ್ ಇರ್ತಕ್ಕಂಥದ್ದು ಹಾಗೆ ಆಗುತ್ತೆ. ಯಾರಿಗೆ ಇಂಗ್ಲಿಷ್ ಟಫ್ ಅನಿಸ್ತೈತಿ ಅವರು ಈ ಬೇಸಿಕ್ ಕ್ಲಾಸಸ್ ದಿಂದ ಸ್ಟಾರ್ಟ್ ಮಾಡಿ ನೀವು ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ನಡೆಸಬಹುದಾಗಿದೆ. ಸೊ ಆಮೇಲೆ ಅದ್ರ ಜೊತೆಗೆ ಏನ್ ಸಿಗ್ತಾ ಇದೆ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ PDF ನೋಟ್ಸ್ ಕೊಡ್ತಾ ಇದೀವಿ, ಮಾಕ್ ಟೆಸ್ಟ್ 10 ಕಂಡಕ್ಟ್ ಮಾಡ್ತೀವಿ ನಾವು ಎಕ್ಸಾಮ್ ನಿಯರ್ ಇದ್ದಾಗ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರಬಹುದು, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಸಿಗ್ತಾ ಇದೆ 1,500 ರೂಪಾಯಿಯಲ್ಲಿ ಮಾತ್ರ. ಸೊ ಈ 1,500 ರೂಪಾಯಿನ ಫೀಸ್ ಅನ್ನ ಪೇಡ್ ಮಾಡಿ ಈ ಒಂದು ಬ್ಯಾಚ್ ಅನ್ನ ನೀವು ಖರೀದಿ ಮಾಡಬಹುದು. ಇದರ ವ್ಯಾಲಿಡಿಟಿ ಇರುವಂತದ್ದು 6 ತಿಂಗಳವರೆಗೆ ಇರ್ತಾ ಇದೆ. 6 ಮಂತ್ ದವರೆಗೆ ಇದರ ವ್ಯಾಲಿಡಿಟಿ ಇರ್ತೈತಿ. 6 ತಿಂಗಳವರೆಗೆ ನೀವು ಎಲ್ಲ ಕ್ಲಾಸಸ್ ಗಳನ್ನ ಏನ್ ಮಾಡಬಹುದು, ಎಷ್ಟು ಬೇಕಾದಷ್ಟು ಸಲ ನೀವು ಕ್ಲಾಸಸ್ ಗಳನ್ನ ವಿಡಿಯೋಸ್ ಗಳನ್ನ ನೋಡಬಹುದು. ಆಮೇಲೆ PDF ನೋಟ್ಸ್ ಏನೈತಿ ಅದು ಒಂದು ಸಲ ನಾವು ನಿಮ್ಗೆ ಕಳಿಸಿದ್ವಿ ಅಂತಂದ್ರ
ಪರ್ಮನೆಂಟ್ ಆಗಿ ನಿಮ್ಮ ಹತ್ರನೇ ಇರ್ತವೆ. ಅವು ಏನು ಡಿಲೀಟ್ ಆಗಂಗಿಲ್ಲ, ಆಮೇಲೆ ಏನು ಸ್ಟ್ರಕ್ ಕೂಡ ಆಗಂಗಿಲ್ಲ, ಡಿಲೀಟ್ನು ಆಗಂಗಿಲ್ಲ, ನಿಮ್ಮ ಹತ್ರನೇ ಇರ್ತವೆ. ನೀವು ಆ PDF ಲೈಫ್ ಟೈಮ್ ಅನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಕ್ಲಾಸಸ್ ಏನಿದಾವು, ಈ ಕ್ಲಾಸಸ್ ಗಳ ವ್ಯಾಲಿಡಿಟಿ 6 ತಿಂಗಳವರೆಗೆ ನಾವು ಇದರಲ್ಲಿ ಕೊಡ್ತಾ ಇದೀವಿ. ಈ ಪ್ಯಾಕೇಜ್ ನಿಮ್ಗೆ ಬೇಕು, ಆಮೇಲೆ ಸೀರಿಯಸ್ ಆಗಿ ನಾನು ಈ ಒಂದು ಸ್ಟಡಿಯನ್ನ ಮಾಡಿ ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈಗಲೇ ನಮಗೆ ಒಂದು ಮೆಸೇಜ್ ಅನ್ನ ಮಾಡಿ MTS 2025 ಅಂತ ಹೇಳಿ ಒಂದು ಮೆಸೇಜ್ ಮಾಡಿರಿ ಅಂತಂದ್ರೆ ನಾವು ನಿಮಗೆ ಏನ್ ಮಾಡ್ತೇವೆ ಅಂತಂದ್ರೆ ವಾಟ್ಸ್ಆಪ್ ನಂಬರ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸೊ ಈ ಮೆಸೇಜ್ ಎಲ್ಲಿ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ 8861927838 ನಂಬರ್, ಇದು ವಾಟ್ಸ್ಆಪ್ ನಂಬರ್, ನನ್ನ ಪರ್ಸನಲ್ ನಂಬರ್ ಐತಿ. ಈ ನಂಬರ್ಗೆ ನೀವು ಈ ಒಂದು ಮೆಸೇಜ್ ಅನ್ನ ಮಾಡಿರಿ ಅಂತಂದ್ರೆ ನಾವು ನೀವು ಮಾಡಿರುವಂತಹ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನ್ ಅನ್ನ ಮಾಡಿ ನೀವು ಫೀಸ್ ಅನ್ನ ಪೇಡ್ ಮಾಡ್ಬೇಕಾಗುತ್ತೆ, 1500 ರೂಪಾಯಿ. ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನಮ್ಗೆ ಇದ ನಂಬರ್ಕ. ಆಮೇಲೆ ನಾವು ನಿಮ್ಗೆ ಎಲ್ಲ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ಗಳು, PDF ನೋಟ್ಸ್ ಎಲ್ಲವುಗಳು ಇರ್ತಕ್ಕಂಥದ್ದು ನಾವು ನಿಮ್ಗೆ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಓಕೆ, ಆಮೇಲೆ ಇದಕ್ಕೆ ಈ ಕ್ಲಾಸಸ್ ಗಳನ್ನ ನೋಡ್ಲಿಕ್ಕೆ ಬೇರೆ ಯಾವುದೇ ಆಪ್ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ ಹತ್ರ ಯೂಟ್ಯೂಬ್ ಇದ್ರೆ ಸಾಕು, ನೀವು ಈ ಕ್ಲಾಸಸ್ ಅನ್ನ ನೋಡಬಹುದು. ಯಾವ ರೀತಿ ಇರ್ತೈತಿ ಅಂತಂದ್ರ ಪ್ರತಿಯೊಂದು ಸಬ್ಜೆಕ್ಟ್ ಅದು ಲಿಂಕ್ ಗಳು ಇರ್ತವೆ. ಈಗ ಇಂಗ್ಲಿಷ್ ಇದೆ ಅಂತ ಹೇಳಿ ತಿಳ್ಕೊರಿ, ಇಂಗ್ಲಿಷ್ ಕೆಳಗಡೆ ನಾವಿಲ್ಲಿ ಕ್ಲಾಸ್ 1 ಅಂತ ಹೇಳಿ ಬರ್ದಿರ್ತೇವೆ. ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತೈತಿ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂತಂದ್ರ ಕ್ಲಾಸ್ ಇರುವಂತದ್ದು ಯೂಟ್ಯೂಬ್ ಒಳಗನ ಓಪನ್ ಆಗ್ತೈತಿ. ಬಟ್ ಈ ಲಿಂಕ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿರಿ, ಬೇರೆಯವರಿಗೆ ಕಳ್ಸಿದ್ರಿ ಅಂತಂದ್ರ ಅವ್ರ ಮೊಬೈಲ್ ದಲ್ಲಿ ಅದು ಓಪನ್ ಆಗಂಗಿಲ್ಲ ಅದು. ಸೊ ಆ ರೀತಿ ಸೆಟ್ಟಿಂಗ್ ಮಾಡಿ ನಾವು ನಿಮ್ಗೆ ಮಾತ್ರ ಓಪನ್ ಆಗುವ ಹಾಗೆ ಆ ಲಿಂಕ್ ಗಳನ್ನ ಕಳ್ಸಿರ್ತೇವಿ. ಆಮೇಲೆ ಯೂಟ್ಯೂಬ್ ಒಳಗೆ ಎಲ್ಲಿ ಕೂಡ ಫ್ರೀ ಆಗಿದ್ದು ಸಿಗಂಗಿಲ್ಲ, ಫೀಸ್ ಕೊಟ್ಟಿರ್ತೀರಿ ನೀವು. ಆ ಫೀಸ್ ಕೊಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಈ ಕ್ಲಾಸಸ್ಗಳು, ಆ ಲಿಂಕ್ ಗಳು ಇರ್ತಕ್ಕಂಥದ್ದು ಓಪನ್ ಆಗ್ತವೆ. ಹಿಂಗ ಎಲ್ಲಾ ಸಬ್ಜೆಕ್ಟ್ ಗಳ ಲಿಂಕ್ ಇರ್ತಕ್ಕಂಥದ್ದು ಸೆಪರೇಟ್ ಕ್ಲಾಸ್ ವೈಸ್ ಇರ್ತದೆ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹೇಳಿ. ಸೊ ನಿಮ್ಗೆ ಈ ಒಂದು ಪ್ಯಾಕೇಜ್ ಬೇಕು ಅಂತಂದ್ರೆ ಬೇಗನೆ ಇರ್ತಕ್ಕಂಥದ್ದು ನೀವು ಈ ಒಂದು ಪ್ಯಾಕೇಜ್ ತಗೋಬಹುದು. 40 ದಿನಗಳ ಒಳಗಡೆನೆ ಈ ಸಿಲೆಬಸ್ ಇರ್ತಕ್ಕಂಥದ್ದು ಮುಗಿತೈತಿ. ಅದ್ರ ಜೊತೆಗೆ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೀವಿ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಡೈಲಿ ಕ್ಲಾಸಸ್ ನೋಡಿರ ಅಂತಂದ್ರೆ 40 ಡೇಸ್, ಓನ್ಲಿ 40 ದಿನಗಳ ಒಳಗಡೆನೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಮುಗಿತೈತಿ. ನಿಮ್ಮ ಸಿಲೆಬಸ್ ಅನ್ನು ನೀವು ಮುಗಿಸ್ತೀರಿ. ಈಗ ಇಲ್ಲಿ ನಾವು ನೋಡೋಣ, ಇದು ಒಂದು ನೋಟಿಸ್ ಇರುವಂತದ್ದು, ಬಂದಿರುವಂತದ್ದು SSC ದಿಂದ ಇಂಪಾರ್ಟೆಂಟ್ ನೋಟಿಸ್ ಇಲ್ಲಿ ನಾವು ನೋಡಬಹುದು. ಈಗ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಟೋಟಲ್ ಆಗಿ MTS ದ ಹುದ್ದೆಗಳನ್ನ ಕೊಟ್ಟಿದ್ದಾರೆ 4375. ಆಮೇಲೆ ಇದಕ್ಕಿಂತ ಮುಂಚೆ 1075 ಹವಾಲ್ದಾರ್ ಪೋಸ್ಟ್ ಗಳಿದ್ದು ಅವುಗಳು ಕೂಡ ಒಂದ್ ಸ್ವಲ್ಪ ಹೆಚ್ಚಾಗಿ ಎಷ್ಟಾಗೈತಿ 1089 ಪೋಸ್ಟ್ ಗಳು ಆಗ್ಯಾವೆ. ಹೀಗೆ ಟೋಟಲ್ ಆಗಿ ನಾವು ನೋಡೋದಾದ್ರೆ 5464 ಇದು 5 ಆಗ್ಬೇಕಾಗಿತ್ತು. 5464 ಟೋಟಲ್ ಪೋಸ್ಟ್ ಗಳನ್ನ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು ಒಳ್ಳೆ ಅವಕಾಶ SSC MTS ಇದು ಕಾಲ್ಫಾರ್ಮ್ ಆಗಿರುವಂತದ್ದು. ಇದರ ಲಾಭವನ್ನ ಎಲ್ಲರೂ ಕೂಡ ಪಡ್ಕೊಳ್ರಿ. ಓಕೆನಾ. ಸೊ ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಈ ಒಂದು ಎಕ್ಸಾಮ್ ಅನ್ನ ಒಂದೇ ಪ್ರಯತ್ನದಲ್ಲಿ ನಾವು ಪಾಸ್ ಮಾಡ್ಬೇಕು ಅಂತಂದ್ರೆ ಮೊದಲು ನಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿರ್ಬೇಕು. ಇದರಲ್ಲಿ ಸೆಷನ್ 1 ಆಮೇಲೆ ಸೆಷನ್ 2 ಅಂತ ಹೇಳಿ 2 ಇರ್ತವೆ. ಎರಡಕ್ಕೂ ಕೂಡ 45 ನಿಮಿಷ ಇರ್ತೈತಿ. 45 ನಿಮಿಷದವರೆಗೆ ಟೈಮಿಂಗ್ ಇರ್ತಾ ಇದೆ. 45 ನಿಮಿಷ ಟೈಮ್, ಇದಕ್ಕೂ 45 ನಿಮಿಷ, ಇದಕ್ಕೂ 45 ನಿಮಿಷ ಸೀರಿಯಲ್ ವೈಸ್ ನ ಇರ್ತೈತಿ. ಈಗ ಸ್ಟಾರ್ಟ್ ಆಯ್ತು ಅಂತಂದ್ರೆ 90 ನಿಮಿಷದವರೆಗೆ ಹಂಗ ನಡಿತೈತಿ ಈ ಒಂದು ಪೇಪರ್. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಇರುವಂತಹ ನೆಗೆಟಿವ್ ಇರಂಗಿಲ್ಲ. ಇದರಲ್ಲಿ ನೆಗೆಟಿವ್ ಇರ್ತೈತಿ ಎಷ್ಟು ಇರ್ತೈತಿ 1/3 ಇರ್ತಕ್ಕಂಥದ್ದು ನೆಗೆಟಿವ್ ಅಂತಂದ್ರೆ ಒಂದು ಕ್ವಶನ್ ರಾಂಗ್ ಮಾಡಿರ ಅಂತಂದ್ರ ಏನು ಅಂತಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ ಹೀಗೆ 2 ಸೆಷನ್ಸ್ ಗಳು ಇದರಲ್ಲಿ ಇರ್ತಾ ಇದಾವೆ, ಸೆಷನ್ 1, ಸೆಷನ್ 2. ಸೆಷನ್ 1 ರಲ್ಲಿ 2 ಸಬ್ಜೆಕ್ಟ್ ಗಳು ಬರ್ತಾವೆ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಂತ ಹೇಳಿ ಬರ್ತೈತಿ. ಮ್ಯಾಥ್ಸ್ ದಲ್ಲಿ 20 ಕ್ವಶನ್, ರೀಸನಿಂಗ್ ದಲ್ಲಿ 20 ಕ್ವಶನ್ಸ್, ಹೀಗೆ 40 ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಇದು ಓನ್ಲಿ ಹೆಂಗಿರ್ತೈತಿ ಅಂತಂದ್ರೆ ಕ್ವಾಲಿಫೈ ಇರ್ತೈತಿ. ಕ್ವಾಲಿಫೈ ಮಾಡ್ಬೇಕಾಗತ್ತೆ ಮಾತ್ರ. ಈ ಒಂದು 40 ಕ್ವಶನ್ಸ್ ಗಳಲ್ಲಿ ನೀವು 12 ಕ್ವಶನ್ಸ್ ಗಳನ್ನ ಸರಿ ಮಾಡಿರಿ ಅಂತಂದ್ರ ಈ ಒಂದು ಸೆಷನ್ 1 ಇರುವಂತದ್ದು ಕ್ವಾಲಿಫೈ ಆಗುತ್ತೆ. ಯಾವುದೇ ನೆಗೆಟಿವ್ ಇರಂಗಿಲ್ಲ, ಎಲ್ಲಕ್ಕೆಲ್ಲ ಹಾಕ್ಬಿಟ್ರಿ 40ಕ್ಕೆ 40 ಆರಾಮಾಗಿ 12 ಕ್ವಶನ್ಸ್ ಗಳು ಹಾಗೆ ಆಗ್ತವೆ. ಆಮೇಲೆ ಇದರಲ್ಲಿ ನೀವು 40ಕ್ಕೆ 40 ಸರಿ ಮಾಡಿದ್ರಿ ಅಂತಂದ್ರೂ ಕೂಡ ಏನು ಉಪಯೋಗ ಇಲ್ಲ. ಅದು
ಈ ಒಂದು ಮೆರಿಟ್ ದಲ್ಲಿ ಯೂಸ್ ಆಗಂಗಿಲ್ಲ. ನಿಮಗೆ ಮೆರಿಟ್ ದಲ್ಲಿ ಮಾತ್ರ ಏನು ಅಂತಂದ್ರೆ ಸೆಷನ್ 2 ದಲ್ಲಿ ಏನು ಸಬ್ಜೆಕ್ಟ್ ಇರ್ತಾವ ಅವುಗಳನ್ನ ಮಾತ್ರ ಪರಿಗಣನೆ ಮಾಡ್ತಾರ, ನೀವು ಎಷ್ಟು ಮಾರ್ಕ್ಸ್ ತಗೋತೀರಿ ಅಂತೇಳಿ. ಇದರಲ್ಲಿ ಕೂಡ 2 ಸಬ್ಜೆಕ್ಟ್ ಗಳು ಬರ್ತಾವೆ. ಒಂದೇದು ಜಿಕೆ ಸಬ್ಜೆಕ್ಟ್ ಬರ್ತಾ ಇದೆ, ಇನ್ನೊಂದು ಯಾವ್ದು ಬರ್ತೈತಿ ಅಂತಂದ್ರೆ ಇಂಗ್ಲಿಷ್ ಬರ್ತಾ ಇದೆ. ಜಿಕೆ ದಲ್ಲಿ 25 ಕ್ವಶನ್ಸ್ ಇರ್ತಾವು, ಇಂಗ್ಲಿಷ್ ದಲ್ಲಿ 25, ಹೀಗೆ ಟೋಟಲ್ ಆಗಿ 50 ಕ್ವಶನ್ಸ್ ಗಳು. ಒಂದು ಪ್ರಶ್ನೆಗೆ 3 ಅಂಕಗಳಿರ್ತಾವೆ. ಒಂದು ಪ್ರಶ್ನೆ ತಪ್ಪು ಮಾಡಿದ್ರೆ ಅಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ ಇದರಲ್ಲಿ ಟೋಟಲ್ 50 ಕ್ವಶನ್ಸ್. ಸೊ ಹೀಗೆ 150 ಮಾರ್ಕ್ಸ್ ಗಳಾಗ್ತವೆ ಇವು. ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅದ ಹಾಗೆ ಇದರಲ್ಲಿ ನೀವು 110 ರಿಂದ 120 ಮಾರ್ಕ್ಸ್ ಅನ್ನ ತಗೊಂಡ್ರ ಅಂತಂದ್ರ, ಅಥವಾ 50ರಲ್ಲಿ ನೀವು ತಗೋಬೇಕಾಗಿರುವಂತಹ ಒಂದು 40ರವರೆಗೆ ನೀವು ಏನ್ ಮಾಡ್ಬೇಕು, ಕ್ವಶನ್ಸ್ ಗಳನ್ನ ರೈಟ್ ಮಾಡಿರ ಅಂತಂದ್ರ ನಿಮ್ದು ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಕ್ಕಾ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಫೋಕಸ್ ಮಾಡ್ಬೇಕಾಗಿರುವಂತದ್ದು, ನಾವು ಜಿಕೆ ದಲ್ಲಿ ಸ್ಟ್ಯಾಟಿಕ್ ಜಿಕೆ ಅನ್ನ ಫೋಕಸ್ ಮಾಡ್ರಿ, ಆಮೇಲೆ ಕರೆಂಟ್ ಅಫೇರ್ಸ್ ಅನ್ನ ಮಾಡ್ರಿ, ಆಮೇಲೆ ಓದಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ ಗಳನ್ನು ಕೂಡ ಓದ್ಲೇಬೇಕು. ಬಟ್ ಈ 2 ಸಬ್ಜೆಕ್ಟ್ ಗಳಿಗೆ ಏನ್ ಮಾಡ್ಬೇಕು, ಜಿಕೆ ದಲ್ಲಿ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಇಂಗ್ಲಿಷ್ ದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಗಳಿಗೆ ಯಾವ ಟಾಪಿಕ್ಸ್ ಗಳಿಗೆ ಕೊಡ್ಬೇಕು ಅಂತಂದ್ರೆ, ಇದ್ರಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಹೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಹೆಚ್ಚಿನ ಮಹತ್ವವನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದಾವು, 8 ಪಾರ್ಟ್ಸ್ ಆಫ್ ಸ್ಪೀಚ್, ಅದ್ರ ಜೊತೆಗೆ ಆರ್ಟಿಕಲ್ ಏನಿದೆ ಆ ಎಲ್ಲವುಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕು. ಅವು ಎಲ್ಲವುಗಳ ರೂಲ್ಸ್ ಇರ್ತಕ್ಕಂಥದ್ದು ಗೊತ್ತಿರಬೇಕು. ಅಂದಾಗಲೇ ಮಾತ್ರ ನಿಮಗೆ ಈ ಒಂದು ಇಂಗ್ಲಿಷ್ ದಲ್ಲಿ ನೀವು 25ರಲ್ಲಿ ನೀವು 20-22ರವರೆಗೆ ತಗೋತೀರಾ. ಓಕೆ. ಆಮೇಲೆ ಇದರಲ್ಲೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಸ್ಟ್ಯಾಟಿಕ್ ಜಿಕೆ ಒಂದು ಕರೆಂಟ್ ಅಫೇರ್ಸ್ ಮಾಡಿರ ಅಂತಂದ್ರೆ 16ರಿಂದ 18 ಮಾರ್ಕ್ಸ್ ಗಳು ನಿಮ್ಗೆ ಸಿಗುತ್ತವೆ. ಓದಿರ್ತಕ್ಕಂತ ಸಬ್ಜೆಕ್ಟ್ ಗಳಿಂದ 1-2-3 ಕ್ವಶನ್ಸ್ 4 ಕ್ವಶನ್ಸ್ ಗಳು ನಿಮ್ಗೆ ಬಂದು ಅಂತಂದ್ರೆ, ಉದಾಹರಣೆಗೆ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಈಸಿ ಬಂದು ಅಂತಂದ್ರ ಒಂದು 20ರವರೆಗೆ ಅದನ್ನ ತಗೋಬಹುದು. ಅದನ್ನೊಂದು 20, ಇದೊಂದು 20 ಮಾಡಿರ ಅಂತಂದ್ರೆ 40 ಆಗ್ತೈತಿ. ಹೀಗೆ ನಿಮ್ಮ ಒಂದು ಸ್ಟ್ರಾಟಜಿ ಇರ್ಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಮಾತ್ರ ನಿಮ್ದು, ಫೋಕಸ್ ಮಾಡಿದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗುತ್ತೆ. ಸೊ ಈಗ ಸ್ಟ್ಯಾಟಿಕ್ ಜಿಕೆ ನಮ್ಮಲ್ಲಿ ಏನ್ ಕೋರ್ಸ್ ಐತಿ, ಈ ಕೋರ್ಸ್ ದಲ್ಲಿ ನಾವು ನಿಮ್ಗೆ 400 ಪೇಜಸ್ ಒಂದು ಸ್ಟ್ಯಾಟಿಕ್ ಜಿಕೆ PDF ನೋಟ್ಸ್ ಅನ್ನ ಕೊಟ್ಟಿರ್ತೀವಿ. ಅದನ್ನಷ್ಟು ಓದ್ಕೊಂಡ್ರೆ ಸಾಕು. ಇದರಿಂದಲೇ 8ರಿಂದ 10 ಕ್ವಶನ್ಸ್ ಗಳು ಬರ್ತಾವೆ. ಈ 400 ಪೇಜಸ್ ಏನ್ PDF ಕೊಟ್ಟಿರ್ತೇವೆ ನಾವು ನಿಮ್ಗೆ ಈ ಬ್ಯಾಚ್ ದಲ್ಲಿ, ಅದರಿಂದನೇ 8ರಿಂದ 10 ಕ್ವಶನ್ಸ್ ಗಳು ಜಿಕೆ ದಲ್ಲಿ ಬರ್ತಾವೆ. ಆಮೇಲೆ 1 ಇಯರ್ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ನಿಮ್ಗೆ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು ಕೊಡ್ತಾ ಇದೀವಿ. ಎಲ್ಲಿಂದ ಕೊಡ್ತೀವಿ ಅಂತಂದ್ರ, ಜೂನ್ 2024ರಿಂದ ನಿಮ್ಮ ಎಕ್ಸಾಮ್ ಆಗುವವರೆಗೂ ಕೂಡ ನಿಮ್ಗೆ ಏನ್ ಮಾಡ್ತೇವೆ ಅಂದ್ರೆ, ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿಯನ್ನ PDF ನೋಟ್ಸ್ ಗಳನ್ನ ಕೊಟ್ಟಿರ್ತೇವೆ. ಅವುಗಳನ್ನ ಓದ್ಕೊಂಡ್ರೆ ಸಾಕು. ಅದರಿಂದ 5-6 ಕ್ವಶನ್ಸ್ ಗಳು ಬಂದೇ ಬರ್ತವೆ. ಸೊ ಹೀಗೆ ನಾವು ಏನ್ ಮಾಡಬಹುದು ಅಂತಂದ್ರ, ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ ಜಿಕೆಯ ಪ್ರಿಪರೇಷನ್ ಅನ್ನ ಮಾಡಬಹುದು. ಆಮೇಲೆ ಇಂಗ್ಲಿಷ್ ದಲ್ಲಿ ಮಹತ್ವದ್ದು ಇನ್ನೊಂದು ಏನು ಅಂತಂದ್ರೆ, ಇಂಗ್ಲಿಷ್ ದಲ್ಲಿ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬಹುದು, ಗ್ರಾಮರ್ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡ ಮೇಲೆ ಇದಕ್ಕೆ ಇನ್ನೊಂದು ಮಹತ್ವದ್ದು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ನೀವು ವೊಕ್ಯಾಬುಲರಿಯನ್ನ ನೋಡ್ಬೇಕಾಗುತ್ತೆ. ವೊಕ್ಯಾಬುಲರಿ ಅಂದ್ರೆ ಶಬ್ದಕೋಶ ನೋಡ್ಬೇಕು. ಶಬ್ದಕೋಶದಲ್ಲಿ ಸಿನಾನಿಮ್, ಆಂಟೋನಿಮ್ಸ್ ಗಳು ಬರ್ತಾವೆ. ಆಮೇಲೆ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತಾ ಇದೆ. ಸೊ ಇವು ಎಲ್ಲವುಗಳನ್ನ ನೋಡ್ಕೋಬೇಕು. ಪ್ರೀವಿಯಸ್ ಇಯರ್ ದಲ್ಲಿ ಬಂದಿರುವಂತಹ ಎಲ್ಲ 1 ವರ್ಡ್ ಸಬ್ಸ್ಟಿಟ್ಯೂಷನ್, ಸಿನಾನಿಮ್, ಆಂಟೋನಿಮ್ ಗಳನ್ನ ಒಂದೇ ಕಡೆ ನಾವು ಮಾಡಿ ಒಂದು PDF ನ ರೆಡಿ ಮಾಡಿವಿ. ಆ PDF ಕೂಡ ನಿಮಗೆ ಏನಾಗುತ್ತೆ, ಈ ಒಂದು ಬ್ಯಾಚ್ ದಲ್ಲಿ ಸಿಗ್ತಾ ಇದೆ. ಆ PDF ಕೂಡ ನಿಮ್ಗೆ ಈ ಬ್ಯಾಚ್ ದಲ್ಲಿ ಸಿಗ್ತೈತಿ. ಅದನ್ನು ಕೂಡ ನೀವು ರೆಫರ್ ಮಾಡಿ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗುತ್ತೆ. ಈ ಎಲ್ಲ ಮಟೀರಿಯಲ್ ನಿಮಗೆ ಸಿಗ್ತೈತಿ 1500 ರೂಪಾಯಿಯಲ್ಲಿ. ಬೇಗನೆ ಇರ್ತಕ್ಕಂಥದ್ದು ಈಗಲೇ ಮೆಸೇಜ್ ಅನ್ನ ಮಾಡ್ರಿ. ಈ ನಂಬರ್ಗೆ SSC MTS ಅಂತ ಹೇಳಿ ಸ್ಕ್ಯಾನರ್ ಕಳಿಸ್ತೇವೆ. ಬೇಗನೆ ಫೀಸ್ ಅನ್ನ ಪೇಡ್ ಮಾಡಿ ಬೇಗನೆ ಜಾಯ್ನ್ ಆಗ್ರಿ. ನಿಮ್ಮ ಪ್ರಿಪರೇಷನ್ ಈಗಲಿಂದಲೇ ನಡೆಸ್ರಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ. ಆಮೇಲೆ ಎಕ್ಸಾಮ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ 20ರಿಂದ ಸ್ಟಾರ್ಟ್ ಆಗ್ತೈತೆ ಅಂತ ಈಗಾಗಲೇ ನೋಟಿಫಿಕೇಶನ್ ಒಳಗೆ ಬಂದೈತಿ. ಸೊ ನೀವು ಕೂಡ ಅದರ ಒಂದು ಡೇಟ್ ಅನ್ನ ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಾವು ಇಲ್ಲಿಗೆ ಮುಗಿಸೋಣ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಅನ್ನ. ಆಮೇಲೆ ಎಲ್ಲರೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.